ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಉಪ್ಪಿಟ್ಟು ಮಾಡೋದನ್ನು ತೋರಿಸುತ್ತೇನೆ. ಮೊದಲಿಗೆ ಬಾಣಲೆನ ಕಾಯ್ಸೋಕ್ಕಿಟ್ಟು ಅದರಲ್ಲಿ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಕಾದ ನಂತರ ಕಡಲೆಬೇಳೆ, ಸಾಸಿವೆ, ಜೀರಿಗೆ ಹಾಕ್ಕೋಬೇಕು. ಅವೆಲ್ಲ ಚಟಪಟ ಅಂದಮೇಲೆ ಅದರಲ್ಲಿ ಕರಿಬೇವು ಹಾಕ್ಕೋಬೇಕು. ಆನಂತರ ಹಸಿರು ಮೆಣಸಿನ್ಕಾಯಿ ಹಾಕ್ಕೋಬೇಕು. ಹಸಿಮೆಣಸಿನ್ಕಾಯಿ ಒಂದೆರಡು ನಿಮಿಷ ಬೇಯಿಸಬೇಕು. ಅದು ಚೆನ್ನಾಗಿ ಬೇಯ್ದಾದಮೇಲೆ ಅದರಲ್ಲಿ ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಸಾಫ್ಟ್ ಆಗಬೇಕು. ಆನಂತರ ಅದರಲ್ಲಿ ಒಂದು ಟೊಮೆಟೊ ಹಾಕ್ಕೋಬೇಕು. ಟೊಮೆಟೊ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಎಲ್ಲ ಫ್ರೈ ಆದಮೇಲೆ ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿದರೆ ಚೆನ್ನಾಗಿ ಬೆಂದೋಗುತ್ತೆ, ಮೆತ್ತಗಾಗುತ್ತೆ ಎಲ್ಲ. ಅದೆಲ್ಲ ಬೆಂದಾದಮೇಲೆ ಒಂದು ಕಡೆ ನಾವು ನೀರು ಕಾಯ್ಸೋಕೆ ಇಟ್ಕೋಬೇಕು. ಅದು ನೀರು ಕುದಿಯೋದ್ರೊಳಗೆ ನಾವು ಇವೆಲ್ಲ ಫ್ರೈ ಮಾಡ್ಕೋಬೋದು. ಆನಂತರ ಈ ಈರುಳ್ಳಿ ಇವೆಲ್ಲ ಟೊಮೆಟೊ ಇದಿಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ ಅವೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಒಂದು ಕಪ್ಪು ಅಳತೆ ಮಾಡಿಟ್ಕೊಂಡಿರಬೇಕು, ಎಷ್ಟು ಬೇಕೋ ಅಷ್ಟು ಅಂತ. ಒಂದು ಕಪ್ಪು ಉಪ್ಪಿಟ್ಟು ರವೆ ಹಾಕ್ಕೋಬೇಕು. ಅದನ್ನೆಲ್ಲ ಈರುಳ್ಳಿ ಅದರಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಆವಾಗಲೇ ಕಲರ್ ಚೇಂಜ್ ಆಗುತ್ತೆ ಫ್ರೈ ಆಗ್ತಾ ಆಗ್ತಾ. ಆನಂತರ ಕಲರ್ ಚೇಂಜ್ ಆದಮೇಲೆ ಕಲರೆಲ್ಲ ಚೆನ್ನಾಗಿ ಚೇಂಜ್ ಆದಮೇಲೆ ನಾವು ಒಂದೆರಡು ನಿಮಿಷದಲ್ಲಿ ಕಲರೆಲ್ಲ ಚೇಂಜ್ ಆಗಿರುತ್ತೆ. ಅಷ್ಟರೊಳಗೆ ನಾವು ಆವಾಗಲೇ ಕುದಿಸಿಟ್ಕೊಂಡಿರೋ ನೀರನ್ನು ರವೆಯಲ್ಲಿ ಕಲಿಸ್ಬೇಕು. ಅದು ಚೆನ್ನಾಗೆಲ್ಲ ಮಿಕ್ಸ್ ಆದ ತಕ್ಷಣ ಕುದಿ ಬರುತ್ತೆ. ಆ ಟೈಮಲ್ಲೇ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕಿದ ತಕ್ಷಣ ಅದು ಮೊದಲೇ ಕಾಯಿಸಿಟ್ಟಿರೋ ನೀರಾಗಿರೋದ್ರಿಂದ ಕುದಿಯುತ್ತಿರುತ್ತೆ. ಕುದ್ದು ಒಂದೆರಡು ನಿಮಿಷದ್ರಲ್ಲಿ ಆವಾಗಲೇ ಗಟ್ಟಿ ಆಗ್ತಾ ಬರುತ್ತೆ. ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನಾವು ಆಫ್ ಮಾಡ್ಕೋಬೋದು. ನಾವು ಈ ಥರ ತಿಂತೀವಿ, ಹಾಗಾಗಿ ಗಟ್ಟಿಗೆ ಬೇಕಂತೇಳಿ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀವಿ. ನಿಮಗೆ ಈ ಉಪ್ಪಿಟ್ಟು ಮಾಡಿ ಟ್ರೈ ಮಾಡಿ, ತಿನ್ನದೇ ಇರೋರು ಕೂಡ ಇಷ್ಟಪಟ್ಟು ತಿಂತೀರಾ. ಲೈಕ್ ಮಾಡಿ.